ಏಳನೇ ತರಗತಿ ಗಣಿತ ಭಾಗಲಬ್ಧ ಸಂಖ್ಯೆಗಳು ಪಾಠದ LBAದಲ್ಲಿನ ಲೆಕ್ಕಗಳು. ಪ್ರಶ್ನೆ ನಂಬರ್ 1. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಮಕ್ಕಳೇ, 1ನೇ ಪ್ರಶ್ನೆ ಏನಿದೆ ನೋಡೋಣ. ಪ್ರಶ್ನೆ ನಂಬರ್ 1. ವ್ಯಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ. ಇಲ್ಲಿ ಮಕ್ಕಳೇ ನೋಡಿ, ಎ ಆಪ್ಷನ್ -1, ಬಿ ಆಪ್ಷನ್ 0, ಸಿ ಆಪ್ಷನ್ 5/3, ಡಿ ಆಪ್ಷನ್ 1 ಇದೆ ಮಕ್ಕಳೇ. ಆದ್ದರಿಂದ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಬಿ 0. ಎರಡನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಭಾಗಲಬ್ಧ ಸಂಖ್ಯೆ ಮತ್ತು ಅದರ ವ್ಯಕ್ರಮದ ಗುಣಲಬ್ಧವು ಯಾವಾಗಲೂ ಏನಾಗಿರುತ್ತದೆ ಮಕ್ಕಳೇ? 2/2. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೆಳಗಿನವುಗಳಲ್ಲಿ ಯಾವುದು ಒಂದು ಭಾಗಲಬ್ಧ ಸಂಖ್ಯೆಯಲ್ಲ? ಮಕ್ಕಳೇ ನೋಡೋಣ ಈಗ ಇದಕ್ಕೆ ಸರಿಯಾದ ಉತ್ತರವನ್ನು. 0/5 ಇದು ಭಾಗಲಬ್ಧ ಸಂಖ್ಯೆಯಲ್ಲ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವನ್ನು ಸೂಚಿಸುವ ಸಂಕೇತ ಯಾವುದು ಮಕ್ಕಳೇ? ಕ್ಯೂ. ಭಾಗಲಬ್ಧ ಸಂಕೇತನವನ್ನು ಯಾವ ಅಕ್ಷರದಿಂದ ಸೂಚಿಸುತ್ತೇವೆ ಮಕ್ಕಳೇ? ಕ್ಯೂ ಅಕ್ಷರದಿಂದ, ಕ್ಯೂ ಸಂಕೇತದಿಂದ ನಾವು ಏನು ಮಾಡುತ್ತೇವೆ ಮಕ್ಕಳೇ? ಸೂಚಿಸುತ್ತೇವೆ. ಅದೇ ರೀತಿಯಾಗಿ 5ನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ಅಪರಿಮಿತವಾಗಿರುತ್ತೆ ಮಕ್ಕಳೇ. ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಡಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಅದೇ ವ್ಯಕ್ರಮ ಹೊಂದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಮಕ್ಕಳೇ? 2/0. ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ಧನ ಭಾಗಲಬ್ಧ ಸಂಖ್ಯೆಯನ್ನು ಗುರುತಿಸಿ. ಧನ ಭಾಗಲಬ್ಧ ಸಂಖ್ಯೆಯನ್ನು ಗುರುತಿಸುವುದು ಮಕ್ಕಳೇ ಯಾವುದಾಗುತ್ತೆ? ಧನ ಅಂದರೆ ಪ್ಲಸ್ಸು ಏನಾಗುತ್ತೆ ಮಕ್ಕಳೇ? ಮೈನಸ್ಸು ಏನಾಗುತ್ತೆ ಮಕ್ಕಳೇ? ಪ್ಲಸ್ ಆಗುತ್ತೆ. ಆದ್ದರಿಂದ ಧನ ಭಾಗಲಬ್ಧ ಸಂಖ್ಯೆ ಯಾವುದು ಮಕ್ಕಳೇ? ಆಪ್ಷನ್ ಸಿ. ಅದೇ ರೀತಿಯಾಗಿ 8ನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಧನ ಭಾಗಲಬ್ಧ ಸಂಖ್ಯೆಯೂ ಅಲ್ಲದ ಋಣ ಭಾಗಲಬ್ಧ ಸಂಖ್ಯೆಯೂ ಅಲ್ಲದ ಸಂಖ್ಯೆ ಯಾವುದೆಂದರೆ ಮಕ್ಕಳೇ? ಧನನೂ ಅಲ್ಲದೆ ಋಣನೂ ಅಲ್ಲದೆ ಭಾಗಲಬ್ಧ ಸಂಖ್ಯೆ ಯಾವುದು ಮಕ್ಕಳೇ? 0 ಆಗಿರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 9ನೆಯ -4ರ ವ್ಯಕ್ರಮ ರೂಪ ಯಾವುದಾಗುತ್ತೆ ಮಕ್ಕಳೇ? ವ್ಯಕ್ರಮವನ್ನು ಮಾಡಿದಾಗ ಎಷ್ಟು ಮೇಲ್ಗಡೆ ಏನು ಆಗುತ್ತೆ ಮಕ್ಕಳೇ? ಅಂಶದಲ್ಲಿ -9, ಛೇದದಲ್ಲಿ 4 ಬರುತ್ತೆ. ಹಂಗಾರೆ ಆನ್ಸರ್ ಯಾವುದಾಗುತ್ತೆ ಮಕ್ಕಳೇ? ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 3ನೆಯ -2ರ ಸಂಕಲನ ವಿಲೋಮಪಾತ. 3ನೆಯ -2ರ ವಿಲೋಮಪಾತ ಯಾವುದಾಗುತ್ತೆ ಮಕ್ಕಳೇ? ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಕೆಳಗಿನ ಭಾಗಲಬ್ಧ ಸಂಖ್ಯೆಗಳನ್ನು ಧನ ಹಾಗೂ ಋಣ ಸಂಖ್ಯೆಗಳಾಗಿ ವರ್ಗೀಕರಿಸಿ. 11. ಪ್ರಶ್ನೆ 11. 4ನೆಯ -1. ಮೈನಸ್ ಇದ್ರೆ ಇಲ್ಲಿ ಏನಿರುತ್ತೆ ಮಕ್ಕಳೇ? ಇಲ್ಲಿ ಏನು ಇಲ್ಲದಿದ್ದರೆ ಪ್ಲಸ್ ಇರುತ್ತೆ. ಆ ರೀತಿಯಾಗಿ ಪ್ಲಸ್ ಆರ್ ಮೈನಸ್ ಏನಾಗುತ್ತೆ ಮಕ್ಕಳೇ? ಮೈನಸ್ ಆಗುವುದರಿಂದ ಇದು ಏನು ಮಕ್ಕಳೇ? ಋಣ ಭಾಗಲಬ್ಧ ಸಂಖ್ಯೆ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ಲಸ್ ಇರುವುದರಿಂದ ಇಲ್ಲಿ ಮೈನಸ್ ಇರುವುದರಿಂದ ಮೈನಸ್ ಏನಾಗುತ್ತೆ ಮಕ್ಕಳೇ? ಪ್ಲಸ್ ಆಗುತ್ತೆ. ಇದು ಧನ ಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ ಏನು ಇರಲಿಲ್ಲ ಅಂದರೆ ಏನಿರುತ್ತೆ ಮಕ್ಕಳೇ? ಪ್ಲಸ್ ಇರುತ್ತೆ. ಇಲ್ಲೂ ಪ್ಲಸ್ ಇರುತ್ತೆ. ಆದ್ದರಿಂದ ಪ್ಲಸ್ ಏನಾಗುತ್ತೆ ಮಕ್ಕಳೇ? ಪ್ಲಸ್ ಆಗುವುದರಿಂದ ಇದು ಕೂಡ ಏನಾಗಿದೆ ಮಕ್ಕಳೇ? ಧನ ಭಾಗಲಬ್ಧ ಸಂಖ್ಯೆಯಾಗಿದೆ. ಇದೇ ರೀತಿಯಾಗಿ -5 ಪೂರ್ಣಾಂಕ 2ನೆಯ 1 ಇದು ಏನಾಗಿದೆ ಮಕ್ಕಳೇ? ಋಣ ಭಾಗಲಬ್ಧ ಸಂಖ್ಯೆಯಾಗಿದೆ. ಅದೇ ರೀತಿಯಾಗಿ -9ನೆಯ 7 ಇದು ಕೂಡ ಋಣ ಭಾಗಲಬ್ಧ ಸಂಖ್ಯೆಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಚಿಹ್ನೆಗಳನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಹಾಗಾದರೆ ಮಕ್ಕಳೇ ಇದು ಯಾವ ಕಡೆ? ಈ ಕಡೆ ಚಿಹ್ನೆ ಬರುತ್ತೆ ಮಕ್ಕಳೇ. ಇದು ಈ ಕಡೆ ಬರುತ್ತೆ ಮಕ್ಕಳೇ. ಇದು 2 ಸಮವಾಗಿರುವುದರಿಂದ ಸಮ ಚಿಹ್ನೆ ಬರುತ್ತೆ ಮಕ್ಕಳೇ. ಅದೇ ರೀತಿಯಾಗಿ
ಇದು ಈ ಕಡೆ ಬರುತ್ತೆ ಮಕ್ಕಳೇ. ಇದು ಈ ಕಡೆ ದೊಡ್ಡದಿರುವುದರಿಂದ ಈ ಕಡೆ ಬರುತ್ತೆ ಮಕ್ಕಳೇ. ಸೂಕ್ತವಾದ ಪೂರ್ಣಾಂಕದಿಂದ ಬಿಟ್ಟ ಸ್ಥಳವನ್ನು ತುಂಬಿರಿ. 4ನೆಯ 3 = ಮಕ್ಕಳೇ 3 ಎಡ್ಲೆ 6 ಮಕ್ಕಳೇ, ಡಿವೈಡೆಡ್ ಬೈ 4 ಎಡ್ಲೆ 8 ಮಕ್ಕಳೇ, ಮತ್ತೆ 3ನ್ನು 3 1 3 3 2 6 3 3 9 ಮಕ್ಕಳೇ, ಡಿವೈಡೆಡ್ ಬೈ 4 1 4 4 2 8 4 3 12 ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. -1 ಡಿವೈಡೆಡ್ ಬೈ 3 -5 ಡಿವೈಡೆಡ್ ಬೈ, ಇಲ್ಲಿ ಬಿಟ್ಟ ಸ್ಥಳ ಇದೆ ಮಕ್ಕಳೇ, 3 5 15 ಮಕ್ಕಳೇ, 7 3 21 ಮಕ್ಕಳೇ. ಅದೇ ರೀತಿಯಾಗಿ ಕೆಳಗಿನವು ಆದರ್ಶ ರೂಪದಲ್ಲಿ ಬರೆಯಿರಿ. 23ನೆಯ ಪ್ರಶ್ನೆ ಮಕ್ಕಳೇ. 42 ಡಿವೈಡೆಡ್ ಬೈ 28 -42 ಡಿವೈಡೆಡ್ ಬೈ 28 42 28 ಮಕ್ಕಳೇ, 7 6 ಮಕ್ಕಳೇ. ಇವೆರಡೂ ಒಂದೇ ಮಗ್ಗಿಯಲ್ಲಿ ಹೋಗುತ್ತಿದ್ದರೆ ಕಡತ ಹೊಡೆಯಬೇಕು ಮಕ್ಕಳೇ. 7 6 ಮಕ್ಕಳೇ, 7 4 ಮಕ್ಕಳೇ, 28. 6ನೆಯ -6 ಡಿವೈಡೆಡ್ ಬೈ 4 ಆದರೆ ಮತ್ತಿದು ಕಡತ ಹೋಗುವುದರಿಂದ ಏನು ಮಾಡಬೇಕು ಮಕ್ಕಳೇ, ಮತ್ತೆ 3 2 3 ಮಕ್ಕಳೇ, 2 2 ಮಕ್ಕಳೇ. ಆದ್ದರಿಂದ -3 ಡಿವೈಡೆಡ್ ಬೈ 2. ಅದೇ ರೀತಿಯಾಗಿ ಮುಂದಿನ ಲೆಕ್ಕವನ್ನು ಬಿಡಿಸೋಣ ಮಕ್ಕಳೇ. -45 ಡಿವೈಡೆಡ್ ಬೈ -18 -45 ಡಿವೈಡೆಡ್ ಬೈ -18 45 ಡಿವೈಡೆಡ್ ಬೈ 18 9ರ ಮಗ್ಗಿಯಲ್ಲಿರುವುದರಿಂದ ಮಕ್ಕಳೇ 9 1 ಮಕ್ಕಳೇ, 9 5 ಮಕ್ಕಳೇ, 9 1 ಮಕ್ಕಳೇ, 9 2 ಆದ್ದರಿಂದ 2ನೇ 5 ಬರುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 128 ಡಿವೈಡೆಡ್ ಬೈ -64 128 ಡಿವೈಡೆಡ್ ಬೈ -64 ಇದು 8ರ ಮಗ್ಗಿಯಲ್ಲಿರುವುದರಿಂದ 8 1 ಮಕ್ಕಳೇ, 8 16 ಮಕ್ಕಳೇ, 8 8 ಮಕ್ಕಳೇ. 16 8 ಒಂದೇ ಮಗ್ಗಿಯಲ್ಲಿರುವುದರಿಂದ ಮತ್ತೆ ಇದನ್ನು ಸಹ ಕಡತವನ್ನು ಹೊಡೆಯಬಹುದು ಮಕ್ಕಳೇ. 16 ಡಿವೈಡೆಡ್ ಬೈ 8 8 1 ಮಕ್ಕಳೇ, 8 1 ಮಕ್ಕಳೇ, 8 2 ಮಕ್ಕಳೇ, 8 1 ಮಕ್ಕಳೇ, 8 1 ಆದ್ದರಿಂದ 2 ಡಿವೈಡೆಡ್ ಬೈ -1 ಬರುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸೂಚನೆಯಂತೆ ಕೆಳಗಿನವುಗಳನ್ನು ಬಿಡಿಸಿ. 26ನೇ ಪ್ರಶ್ನೆ ಮಕ್ಕಳೇ. 5ನೆಯ -3 ಇದೆ ಮತ್ತು 3ನೆಯ -1ರ ನಡುವೆ ಇರುವ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ ಮಕ್ಕಳೇ. ಬಿಡಿಸೋಣ ಈಗ ನೋಡೋಣ. 5ನೆಯ -3 ಮತ್ತು 3ನೆಯ -1ರ ನಡುವೆ ಭಾಗಲಬ್ಧ ಸಂಖ್ಯೆಗಳು ಯಾವುವು ಎಂದರೆ ಮಕ್ಕಳೇ, 3 3 9 ಮಕ್ಕಳೇ, ಓರೆ ಗುಣಾಕಾರ 3 3 9 ಮಕ್ಕಳೇ, -9 ಆದರೆ ಅದರಲ್ಲಿ -1 ಮಾಡುತ್ತೇವೆ ಮಕ್ಕಳೇ, 8 ಬರುತ್ತೆ. 5 3 15 ಮಕ್ಕಳೇ. ಅದೇ ರೀತಿಯಾಗಿ ಇದರಲ್ಲಿ -1 ಮಾಡ್ಕೊತಾ ಹೋಗಬೇಕು ಮಕ್ಕಳೇ. 8ರೊಳಗೆ -1 ಮಾಡಿದರೆ 7 ಬರುತ್ತೆ ಮಕ್ಕಳೇ. 15 ಛೇದದಲ್ಲಿ ಏನು ಮಾಡಬೇಕು ಮಕ್ಕಳೇ, ಅದೇ ರೀತಿಯಾಗಿ 15ನ್ನೇ ಇಟ್ಕೋತಾ ಹೋಗಬೇಕು. ಮತ್ತೆ -1 ಮಾಡಿದರೆ 6 ಬರುತ್ತೆ ಮಕ್ಕಳೇ. ಮತ್ತೆ -1 ಮಾಡಿದರೆ 5 ಬರುತ್ತೆ ಮಕ್ಕಳೇ. ಮತ್ತೆ -1 ಮಾಡಿದರೆ 4 ಬರುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 27ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 7ನೆಯ -2 ಸಮಾನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಎಂದಿದ್ದಾರೆ. ಸಮನಾದ 4 ಭಾಗಲಬ್ಧ ಸಂಖ್ಯೆಗಳು ಎಂದರೆ ಮಕ್ಕಳೇ, 7ನೆಯ -2 ಮುಂದಿನ ಸಮಾನ ಭಾಗಲಬ್ಧ ಸಂಖ್ಯೆ ಯಾವುದಾಗುತ್ತೆ ಮಕ್ಕಳೇ, 7ಕ್ಕೆ 2 ಕೂಡಿಸಿದರೆ 4 ಆಗುತ್ತೆ ಮಕ್ಕಳೇ. 7 2 14 ಆಗುತ್ತೆ ಮಕ್ಕಳೇ. ಮೈನಸ್ಸಿಕ್ಕೆ ಮೈನಸ್ ಬರುತ್ತೆ. ಅದೇ ರೀತಿಯಾಗಿ ಮುಂದಿನ ಭಾಗಲಬ್ಧ ಸಂಖ್ಯೆ -6 ಆಗುತ್ತೆ ಮಕ್ಕಳೇ. 7 3 21 ಆಗುತ್ತೆ ಮಕ್ಕಳೇ. ಮತ್ತೆ ಅದೇ ಮುಂದಿನ ಭಾಗಲಬ್ಧ ಸಂಖ್ಯೆ ಮಕ್ಕಳೇ 28ನೇ 8 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 10ನೇ 35ನೇ 10 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 28ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. -3
-3ನೇ 5 ಸಮಾನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಎಂದಿದ್ದಾರೆ ಮಕ್ಕಳೇ. 3 ಎಡ್ಲೆ ಛೇದದಲ್ಲಿ ಏನು ಮಾಡಬೇಕು ಮಕ್ಕಳೇ? ಮೊದಲು 3 ಎಡ್ಲೆ 6, 3 ಮೂರ್ಲೆ 9, 3 ನಾಲ್ಕಲೆ 12, 3 ಐದ್ಲೆ 15 ಬರ್ಕೋತೀವಿ ಮಕ್ಕಳೇ. ಅದೇ ರೀತಿಯಾಗಿ 5 ಎಡ್ಲೆ 10, 5 ಮೂರ್ಲೆ 15, 5 ನಾಲ್ಕಲೆ 20, 5 ಐದ್ಲೆ 25 ತೆಗೆದುಕೊಳ್ಳೋಣ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಂಕ್ಷೇಪಿಸಿ. 4ನೆಯ 17 ಪ್ಲಸ್ ಬ್ರಕೆಟ್ 8ನೆಯ 11 ಬ್ರಕೆಟ್ ಕಂಪ್ಲೀಟ್ ಇದೆ ಮಕ್ಕಳೇ. 4ನೇ 7 ಪ್ಲಸ್ ಬ್ರಕೆಟ್ -11 ಬ್ರಕೆಟ್ ಕಂಪ್ಲೀಟ್ ಮಕ್ಕಳೇ. ಡಿವೈಡೆಡ್ ಬೈ 8 ಇದೆ ಮಕ್ಕಳೇ. ಅದೇ ರೀತಿಯಾಗಿ 34 ಪ್ಲಸ್ ಇದರ ಲಸ ಅನ್ನು ತೆಗೆಯಬೇಕಾಗುತ್ತೆ ಮಕ್ಕಳೇ. ಛೇದದಲ್ಲಿನ ಲಸ 34 ಪ್ಲಸ್ 11 ಬ್ರಕೆಟ್ ಡಿವೈಡೆಡ್ ಬೈ 8 ಆಗುತ್ತೆ ಮಕ್ಕಳೇ. 14 ಮೈನಸ್ 11 ಡಿವೈಡೆಡ್ ಬೈ 8 ಈಸ್ಕ್ವಲ್ ಟು 14ರಲ್ಲಿ -11 ಮಾಡಿದರೆ ಡಿವೈಡೆಡ್ ಬೈ 8 ಆಗುತ್ತೆ ಮಕ್ಕಳೇ. 14ರಲ್ಲಿ 11 ಕಳೆದರೆ 3 ಬರುತ್ತೆ ಮಕ್ಕಳೇ. 8ನೆಯ 3 ಆಗುತ್ತೆ ಮಕ್ಕಳೇ. ಇದು ಕಡಿತಾ ಹೋಗುವುದಿಲ್ಲ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಂಕ್ಷೇಪಿಸಿ. 9ನೆಯ 2 ಮೈನಸ್ 3ನೆಯ 5 ಇದೆ ಮಕ್ಕಳೇ. 5ನೇ 7 ಅಂದರೆ ಮಕ್ಕಳೇ 2 ಪ್ಲಸ್ 5 ಆಗುತ್ತೆ ಮಕ್ಕಳೇ, 7 ಆಗುತ್ತೆ. ಡಿವೈಡೆಡ್ ಬೈ 5 ಮಕ್ಕಳೇ. ಅದೇ ರೀತಿಯಾಗಿ ಇಂಟು 3ನೇ 5 ಈಸ್ಕ್ವಲ್ ಟು 1 ಆಗುತ್ತೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಂಕ್ಷೇಪಿಸಿ. -5ನೇ 3 ಇಂಟು 3ನೇ -5 ಇದೆ ಮಕ್ಕಳೇ. 9ನೇ 2 ಮಕ್ಕಳೇ -3ನೇ 5 ಮಕ್ಕಳೇ ಈಸ್ಕ್ವಲ್ ಟು 5ರಲ್ಲಿ 2 ಕಳೆದ್ರೆ 5ರಲ್ಲಿ 3 ಕಳೆದ್ರೆ 2 ಮೈನಸ್ 5 ಮೂರ್ಲೆ 15 ಮೈನಸ್ ಡಿವೈಡೆಡ್ ಬೈ 3 ಮೂರ್ಲೆ 3 ಗುಣಾಕಾರ 9 ಮಕ್ಕಳೇ ಈಸ್ಕ್ವಲ್ ಟು 15ರಲ್ಲಿ 2 ಕಳೆದ್ರೆ 13 ಮಕ್ಕಳೇ. ಡಿವೈಡೆಡ್ ಬೈ 9ಕ್ಕೆ 9 ಕಡ್ತಾ ಹೋಗುವುದಿಲ್ಲ ಮಕ್ಕಳೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸೂಚನೆಯಂತೆ ಕೆಳಗಿನವುಗಳನ್ನು ಬಿಡಿಸಿ ಎಂದಿದ್ದಾರೆ. 32ನೇ ಪ್ರಶ್ನೆ ಏನಿದೆ? ಕೆಳಗಿನ ಭಾಗಲಬ್ಧ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಎಂದಿದ್ದಾರೆ. ಏರಿಕೆ ಕ್ರಮದಲ್ಲಿ ಬರೆಯಬೇಕಾದರೆ ಮಕ್ಕಳೇ ನಾವು ಮೊದಲು ಏನು ಮಾಡಿಕೊಳ್ಳಬೇಕು? 4ನೇ 5 ಇಂಟು ಇದಕ್ಕೆ ಸಮಾನ ಛೇದ ಮತ್ತು ಸಮನಾದ ಅಂಶದಿಂದ ಏನು ಮಾಡಬೇಕು ಮಕ್ಕಳೇ? ಗುಣಿಸಬೇಕು. 5 ಎಡ್ಲೆ 10 ಮಕ್ಕಳೇ, 4 ಎಡ್ಲೆ 8. ಅದೇ ರೀತಿಯಾಗಿ ಮುಂದಿನ ಏರಿಕೆ ಕ್ರಮದ ಸಂಖ್ಯೆ 2ನೆಯ 3 ಇಂಟು ಇದಕ್ಕೆ ಸಮಾನ ಭಿನ್ನರಾಶಿಯಿಂದ ಕೂಡಿಸಿದರೆ ಮಕ್ಕಳೇ ಇಂಟು ಮಾಡಬೇಕು ಮಕ್ಕಳೇ. ಇದನ್ನು ಸಹ ಹಾಗೆ ಮಾಡಬೇಕು, ಇದನ್ನು ಸಹ ಅದೇ ರೀತಿಯಲ್ಲಿ ಮಾಡಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 4ನೆಯ -3 ಅಥವಾ 3ನೆಯ 2 ಯಾವುದು ದೊಡ್ಡದು? 4ನೇ -3 ಆರ್ 3ನೆಯ 2ರಲ್ಲಿ ಯಾವುದು ದೊಡ್ಡದಾಗುತ್ತೆ ನೋಡೋಣ ಮಕ್ಕಳೇ. 4ನೆಯ -3 ಇಂಟು ಸಮಾನ ಅಂಶದಿಂದ ಗುಣಿಸಬೇಕಾಗುತ್ತೆ ಮಕ್ಕಳೇ. 3 ಇಂಟು 3 ಮಾಡಿದಾಗ 3 ಮೂರ್ಲೆ 9 ಆಗುತ್ತೆ ಮಕ್ಕಳೇ. 3 ನಾಲ್ಕಲೆ 12 ಆಗುತ್ತೆ. ಅದೇ ರೀತಿಯಾಗಿ 3ನೆಯ 2 ಇಂಟು ಸಮಾನ ಛೇದದಿಂದ ಗುಣಿಸಿದಾಗ 4 ಇಂಟು 4 ಮಾಡಿದಾಗ ಮಕ್ಕಳೇ 4 ಮೂರ್ಲೆ 12 ಮಕ್ಕಳೇ, 4 ಎಡ್ಲೆ 8 ಆಗುತ್ತೆ ಮಕ್ಕಳೇ. ಆದ್ದರಿಂದ ದೊಡ್ಡದು ಯಾವುದಾಗುತ್ತೆ ಮಕ್ಕಳೇ? 12ನೇ 9 ಆಗುತ್ತೆ ಮಕ್ಕಳೇ. ಇದು 12ನೇ 8 ಚಿಕ್ಕದಾಗುತ್ತೆ. ಇಲ್ಲಿಯೂ ಸಹ ಅದೇ ರೀತಿಯಾದ ಪ್ರಶ್ನೆಯನ್ನು ಕೇಳಲಾಗಿದೆ. 9ನೆಯ 5 ಅಥವಾ 5ನೆಯ 4 ಯಾವುದು ದೊಡ್ಡದು? 7ನೆಯ 5 ಅಥವಾ 5ನೆಯ 4ರಲ್ಲಿ ಸಮಾನ ಅಂಶದಿಂದ ಗುಣಿಸಿದ್ದಾರೆ ಮಕ್ಕಳೇ. ಇಲ್ಲಿಯೂ ಸಹ 5 ಐದ್ಲೆ 25 ಮಕ್ಕಳೇ, 7 ಐದ್ಲೆ 35 ಮಕ್ಕಳೇ. ಅದೇ ರೀತಿಯಾಗಿ 4 7 28 ಮಕ್ಕಳೇ, 7 ಐದ್ಲೆ 35 ಮಕ್ಕಳೇ. ಆದ್ದರಿಂದ ಇಲ್ಲಿ ಯಾವುದು ದೊಡ್ಡದಾಗುತ್ತೆ ಮಕ್ಕಳೇ? 7ನೇ 5 ದೊಡ್ಡದಾಗುತ್ತೆ ಮಕ್ಕಳೇ, 5ನೇ 4 ಚಿಕ್ಕದಾಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 35ನೇ ಪ್ರಶ್ನೆ. 4ನೇ 17 ಮತ್ತು 4ನೇ 5 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. 4ನೇ ಈ ಕಡೆ ಏನಾಗುತ್ತೆ ಮಕ್ಕಳೇ? ಮೈನಸ್ ಋಣಾತ್ಮಕ ಚಿಹ್ನೆ ಇರುತ್ತದೆ. ಈ ಕಡೆ ಏನಾಗುತ್ತೆ ಮಕ್ಕಳೇ? ಧನಾತ್ಮಕ ಚಿಹ್ನೆಯನ್ನು ಹೊಂದಿರುತ್ತದೆ. ಆದ್ದರಿಂದ ಇಲ್ಲಿ 0ದಿಂದ ಇಲ್ಲಿ ಪ್ರಾರಂಭ ಮಾಡಿದಾಗ ಇಲ್ಲಿ -1 -2 -3 4ನೆಯ -7ರ ಮೇಲೆ ನಾವು ಏನು ಮಾಡಬೇಕು ಮಕ್ಕಳೇ? ಪ್ರತಿನಿಧಿಸಬೇಕು. 4ನೇ 5ರ ಮೇಲೆ
ಪ್ರತಿನಿಧಿಸಬೇಕಾಗುತ್ತದೆ ಮಕ್ಕಳೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಮುಂದಿನ ಇದೇ ರೀತಿ ವಿಡಿಯೋಗಳು ನಿಮಗೆ ಬರುತ್ತೆ.